ಸ್ಪ್ರೌಟ್ಸ್ ಇದ್ದರೆ ಸಾಕು, ಮನೆಯಲ್ಲಿ ಸೂಪರಾಗಿರುವಂಥ ಬರ್ಗರನ್ನು ರೆಡಿ ಮಾಡ್ಬೋದು, ಟೀ ಟೈಮ್ ಸ್ನ್ಯಾಕ್ಸನ್ನು ರೆಡಿ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಬಜ್ಜಿ ಬೋಂಡ ತಿನ್ನೋ ಅಂಥವ್ರು ಈ ರೀತಿಯಾಗಿ ಮಾಡಿ ಒಂದ್ಸಲ ಟ್ರೈ ಮಾಡಿ, ನೀವಂತೂ ತುಂಬ ಇಷ್ಟಪಟ್ಟು ತಿಂತೀರಾ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೆ ಮಾಡಬೇಕಂತ ಏನಿಲ್ಲ, ನಮ್ಮ ಇಷ್ಟ ಥರನಾಗಿ ನಮ್ಮ ಮನೆಯಲ್ಲಿ ಯಾವುದೆಲ್ಲ ತಿಂತಾರೆ ಅದನ್ನು ಹಾಕಿ ಮಾಡ್ಬೋದು. ಒಬ್ಬರು ಮಾಡಿದ ಥರನೇ ಒಬ್ಬರು ಮಾಡಬೇಕು ಅಂತ ಏನೂ ಇಲ್ಲ. ಬಟ್ ಈ ರೀತಿ ಮಾಡಿ ನೋಡಿ ಒಂದು ಸಲ, ತುಂಬ ಇಷ್ಟಪಡ್ತೀರಾ. ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ನಾನು ಇಲ್ಲೊಂದು ಮಿಕ್ಸಿಂಗ್ ಜಾರ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕುರುಮೊಳಕೆ ಬಂದಿರೋ ಅಂಥ ಹೆಸರು ಕಾಳು ಮತ್ತು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ನೀವು ಬರೀ ಹೆಸರು ಕಾಳನ್ನೇ ತೊಗೊಳ್ಬೋದು. ನಾನು ಮಿಕ್ಸ್ ಹಾಕಿರೋದ್ರಿಂದ ಮಿಕ್ಸನ್ನು ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು, ನೀರೇನು ಹಾಕೋದು ಬೇಡ, ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಈ ರೀತಿಯಾಗಿರಬೇಕು ನೋಡಿ. ಪೂರ್ತಿ ಫೈನ್ ಪೇಸ್ಟ್ ಆಗೋದು ಬೇಡ. ನೀರನ್ನು ಹಾಕಿಲ್ಲ ಸ್ನೇಹಿತರೆ, ಹಾಗೆ ಮಾಡಿರೋ ಅಂಥದ್ದು. ಇಲ್ಲಿ ಸುಮಾರು ಒಂದು 4 ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೀವು ಕೈನಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲ ಈ ಸ್ಮ್ಯಾಶರಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು, ಗಂಟೆಲ್ಲೂ ಇರಬಾರ್ದು. ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಹೆಸರು ಕಾಳ್ದು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಬೌಲಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೆ. ಅರ್ಧ ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಬೇಕಾದರೂ ತೊಗೊಳ್ಬೋದು. ಏನಾದರೂ ಇದು ನಾವು ಮಿಕ್ಸ್ ಮಾಡಬೇಕಾದ್ರೆ ತೆಳುವಾಗಿದೆ ಅಂತ ಅನಿಸಿದ್ರೆ ನಿಮಗೆ, ಅವಾಗಿನ ಸ್ವಲ್ಪ ರವೆ ಹಾಕ್ಕೊಳ್ಬೋದು. ರುಚಿಗೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಫೈನ್ ಚಾಪ್ ಆಗಿರೋ ಅಂಥ 1 ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಈರುಳ್ಳಿ ಸ್ವಲ್ಪ ಕಡಿಮೆನೇ ಇರಲಿ. ಒಂದು 1/4 ಭಾಗದಷ್ಟು ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ ಸ್ನೇಹಿತರೆ. ಇದನ್ನು ನೀರು ಇದಕ್ಕೆ ಸ್ವಲ್ಪ ಕೂಡ ಹಾಕೋದು ಬೇಡ, ಹಾಗೆಯೇ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳೋಣ. ನಿಮಗೆ ತೆಳುವಾಗ್ತಿದೆ ಅಂತ ಏನಾದರೂ ಅನಿಸಿದೆ ಅಂತ ಹೇಳಿದ್ರೆ ನೀವು ರವೆ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ ನಿಮ್ಮ ಸೈಜಿಗೆ ಯಾವ ಸೈಜ್ ಬೇಕು, ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ, ಆ ಥರ ಉಂಡೆ ರೆಡಿ ಮಾಡಿಕೊಂಡು ಒಡೆ ಥರ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಸ್ಪ್ರೌಟ್ಸ್ದು ಟಿಕ್ಕಿ ರೆಡಿ ಆಗುತ್ತೆ. ನಾನಿಲ್ಲಿ ಪ್ಯಾನ್ ತೊಗೊಂಡಿದ್ದೀನಿ. ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಜಸ್ಟು ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪ್ಯಾಟೀಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆನೇ ಇರಲಿ ಸ್ನೇಹಿತರೆ. ಇದು ಸ್ಪ್ರೌಟ್ಸು ಹಸಿ ಕಾಳು ಆಗಿರೋದ್ರಿಂದ ಸ್ವಲ್ಪ ಫ್ರೈ ಆಗಬೇಕು, ಟೈಮ್ ತೊಗೊಳುತ್ತೆ. ಸ್ವಲ್ಪ ಈ ಥರ ಮಧ್ಯ ಮಧ್ಯ ಬಿಡಿಸ್ತಾ ಇರಿ. ಆಲೂಗೆಡ್ಡೆ ಹಾಕಿದ್ದೀವಲ್ವ, ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇವಾಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ಕೂಡ ಉಲ್ಟಾ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಸುಮ್ಮನೆ ಇರೋದಿಲ್ಲ ಸ್ನೇಹಿತರೆ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಮನೆಯಲ್ಲಿ ಸ್ಪ್ರೌಟ್ಸ್ನೆಲ್ಲ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಅಂತ ಹೇಳ್ತಾರೆ, ಹಾಗೇನೂ ಕೊಡಬೇಕು. ಬಟ್ ಅದ್ರ ಜೊತೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಬ್ರೆಡ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಆಲೂಗೆಡ್ಡೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿಯಾಗಿ ಟ್ರೈ ಮಾಡೋಣ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ನೋಡಿ. ಈಗ ಆಲ್ಮೋಸ್ಟ್ ಆಗಿದೆ. ಎಣ್ಣೆನೂ ಅಷ್ಟೇ, ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಇವಾಗ ಸ್ವಲ್ಪ ಶೇಪನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಲಿಂಡರ್ ಶೇಪಲ್ಲಿ ಮಾಡಿದ್ದೀನಿ, ನೀವು ಹಾಗೆ ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ಇದನ್ನು ಕೂಡ ಅಷ್ಟೇ ಸುಮಾರು 1 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಬೇಕು ನೋಡಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದನ್ನು ಬ್ರೇಕ್ಫಾಸ್ಟಿಗೂ ಕೂಡ ಟ್ರೈ ಮಾಡ್ಬೋದು ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ಇದು ಕೂಡ ರೆಡಿಯಾಗಿದೆ. ಸುತ್ತಲೂ ಬೇಯಿಸ್ಕೊಳ್ಳೋಣ, ಎಲ್ಲ ಎಡ್ಜಸ್ಸಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಎಡ್ಜಸ್ಸಲ್ಲೂ ಕೂಡ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಅದು ಅಷ್ಟು ಚೆನ್ನಾಗಿ ನೋಡಿ, ಅದು ಓಪನ್ನೇ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಅಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ನಾವು ಇದಕ್ಕೆ ಸೋಡಾ ಏನೂ ಕೂಡ ಹಾಕಿಲ್ಲ, ಆಲೂಗೆಡ್ಡೆ ಹಾಕಿದ್ದೀವಲ್ವ, ಅದಕ್ಕೆ ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೂಪರಾಗಿರೋ ಅಂಥ ಸ್ಪ್ರೌಟ್ಸಲ್ಲಿ ಮಾಡಿರೋ ಅಂಥ ಸ್ನ್ಯಾಕ್ಸು ರೆಡಿ ಆಯಿತು ಸ್ನೇಹಿತರೆ. ನಾನು ಇದನ್ನು ಈರುಳ್ಳಿ ಮತ್ತು ಟೊಮೆಟೊ ಸಾಸ್ ಜೊತೆ
ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನಾನೇ ಚೆನ್ನಾಗಾಗಿತ್ತು ಅಂತ ಅಂದರೆ ನೀವು ಟ್ರೈ ಮಾಡಬೇಕಲ್ವಾ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ, ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ತುಂಬ ಚೆನ್ನಾಗೇ ಬರುತ್ತೆ. ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಆಚೆ ಸಿಗೋದಿಲ್ಲ ಇಂಥ ಹೆಲ್ದಿ ರೆಸಿಪಿ. ನೀವೆಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಟೊಮೆಟೊ ಸಾಸ್ ಆಪ್ಷನಲ್ಲು, ಇಷ್ಟ ಇದ್ದವರು ತಿನ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನಾನಿಲ್ಲಿ 2 ಪೀಸಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೈಡ್ ಎಡ್ಜಸ್ ಎಲ್ಲ ಕಟ್ ಮಾಡಿದ್ದೀನಿ ಅಷ್ಟೇ, ಏನೇನಿಲ್ಲ. ಸ್ಕ್ವೇರ್ ಶೇಪ್ ಇರುತ್ತೆ ಅಲ್ವಾ, ಅದನ್ನು ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಟೊಮೆಟೊ ಸಾಸು, ಖಾರ ಚಟ್ನಿ ಏನಾದರೂ ಇದೆ ಅಂದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ನೀವು ಯಾವ ರೀತಿ ಬೇಕಾದರೂ ಗಾರ್ನಿಷ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಜಾಸ್ತಿ ಇದಕ್ಕೇನು ಹಾಕಿಲ್ಲ. ಸೊ ನಾನಿಲ್ಲಿ ಈರುಳ್ಳಿಯಿಂದ ಮಾಡ್ತಾಯಿದ್ದೀನಿ ಗಾರ್ನಿಷ್ ಅಷ್ಟೇ. ಇದ್ರ ಮೇಲೆ ಇನ್ನೊಂದು ಸ್ಲೈಸ್ ಇರುತ್ತಲ್ವ, ಬ್ರೆಡ್ನ ಇಟ್ಬಿಟ್ಟು ಬರ್ಗರ್ ಥರ ತಿನ್ಬೋದು. ಸಖತ್ತಾಗಿತ್ತು. ಹೋಗಿ